ಗರ್ಭ ಕಿತ್ತು 10th ಪಾಸ್ ಡಾಕ್ಟರ್ಗಿದೆಯಾ ಸಂಬಂಧಪಟ್ಟ ಅಧಿಕಾರಿಗಳ ಕರಾಳ ಸಾರ್. ಮಾತ್ರೆ ಮಾರಿ ಸಿಕ್ಕರೆ 7 ವರ್ಷ ಜೈಲ್. ಆದ್ರೆ ಹದಗಲಗೆ ನಿಯಮದ ಭಯವಿಲ್ಲ. ಟರ್ಮಿಪಿಲ್ ಕಿಟ್ ಕೊಟ್ಟು ಕಾಸಿನ ಆಸೆಗೆ ಕೂಸು ತೆಗೆಸುವ ಅರೆಬೆಂದ ಡಾಕ್ಟರ್ ಶಿವು ಸೃಷ್ಟಿಯಾದ್ರ ಸಾವಿನ ಜಾಲ. ಟರ್ಪಿಲ್ ಕಿಟ್ ಕೊಟ್ಟು ಶಿವು ಹದಗಲನೆ ಹೇಳುತ್ತಾನೆ, ಇದು ತುಂಬಾ ಭಯಂಕರ, ಜೀವಾನೇ ಹೋಗ್ಬಹುದು. ದಾರಿ ತಪ್ಪಿದ ಯುವ ಪೀಳಿಗೆಗಳಿಗೆ ಮಾತ್ರೆ ಕೊಟ್ಟು ಶಿವನೇ ಗಾಡ್. ಮಾತ್ರೆ ಸೇವಿಸಿದ ಹೆಣ್ಣು ಹಿಡಿತಾಳೆ ಸೀದಾ ಬೆಡ್. ಚಿಕ್ಕ ಮಕ್ಕಳಿಗೂ ಸಿಗುತ್ತೆ ಟ್ಯಾಬ್ಲೆಟ್. ನಿಯಮ ಅನ್ವಯಿಸಲ್ಲ. ಡಾಕ್ಟರ್ ಚೀಟಿನೂ ಓದಲು ಬರಲ್ಲ. ಸಾರ್ವಜನಿಕರೇ ಎಚ್ಚರ. ಪ್ರಿಯ ವೀಕ್ಷಕರೇ, ಮೆಡಿಕಲ್ ಮಾಫಿಯಾ ಭಾಗ 3ಕ್ಕೆ ಸ್ವಾಗತ. ಕಾಸು ಕೊಟ್ಟರೆ ಕೂಸು ತೆಗೆಯುವ ಆ ಕಟುಕನ ಕತೆ ನೆನಪಿದೆಯಲ್ಲ? ನೆನಪಿರಲೇಬೇಕು. ಇಂಡಿ ತಾಲೂಕಿನ ಸಿಂದಗಿಯ ರಸ್ತೆಯ BSNL ಟವರ್ ನೆರಳಿನಲ್ಲಿ ಕುಳಿತು ಹೆಣ್ಣು ಮಕ್ಕಳ ಡೆತ್ ವಾರೆಂಟ್ ಬರೆಯುತ್ತಿದ್ದ ಆ ಶಿವು ಹದಗಲನ ಮುಖವಾಡವನ್ನು ಜಯ ಟೈಮ್ಸ್ ಕಳಿಸಿದ ಮೇಲೂ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ. ಡಾಕ್ಟರ್ ಚೀಟಿನೇ ಓದಲು ಬಾರದ ಈ ಅರೆಬೆಂದ ವೈದ್ಯನಿಗೆ ಬೆಂಗಾವಲಾಗಿ ನಿಂತಿರೋ ಆ ಕರಾಳ ಹಸ್ತ ಯಾರದ್ದು? ಜಯ ಟೈಮ್ಸ್ ಎಕ್ಸ್ಕ್ಲೂಸಿವ್ ತನಿಖೆ ಇಲ್ಲಿದೆ ನೋಡಿ. ಆ BSNL ಟವರ್ ಹತ್ತಿರ ಸುಮ್ಮನೆ ನಿಂತು ನೋಡಿ. ಶಿವಯೋಗೀಶ್ವರ ಫಾರ್ಮಸ್ಯೂಟಿಕಲ್ಸ್ ಅನ್ನೋ ಬೋರ್ಡ್ ಕಾಣುತ್ತೆ. ಒಳಗಡೆ ಇರೋದು ಕೇವಲ 10ನೇ ತರಗತಿ ಓದಿದ ಶಿವು ಹದಗಲ್ ಅನ್ನೋ ಗರ್ಭಪಾತ ಕಿಟ್ ದಂಧೆಕೋರ. ಸಾವಿರಾರು ರೂಪಾಯಿ ಕೈಗಿಟ್ಟರೆ ಸಾಕು, ಸ್ಕ್ಯಾನಿಂಗ್ ರಿಪೋರ್ಟ್ ಇಲ್ಲದೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಮನ ದೂತನ ತರಹ ಟರ್ಮಿಪಿಲ್ ಕಿಟ್ ಕೊಡ್ತಾನೆ. ಆದರೆ ಕ್ರಾಸ್ ಚೆಕ್ ಮಾಡಿದಾಗ ಸಿಕ್ಕ ಆ ಭೀಕರ ಸತ್ಯ ಇದೆ ನೋಡಿ. ಈ ಮಹಾಶೇನಿಗೆ ಡಾಕ್ಟರ್ ಬರೆದ ಇಂಗ್ಲಿಷ್ ಚೀಟಿನೇ ಓದಲು ಬರಲ್ಲ. ಆದರೆ ಚೀಟಿ ತಗೊಂಡು ಹೋದ್ರೆ ಈ ಅಜ್ಞಾನಿ ಕದ್ದು ಮುಚ್ಚಿ ಡಾಕ್ಟರ್ಗೆ ಕಾಲ್ ಮಾಡಿ, ಸರ್ ಏನ್ ಬರ್ದಿದ್ದೀರಾ ಅಂತ ಕೇಳ್ತಾನೆ. हमारा भैया आया था सर, तुमको व्हाट्सएप पर बताता हूँ सर, क्या बोलते हैं टैबलेट है सर. सर तुम व्हाट्सएप को डालो जाके सर. हाँ सर ಹೇಳಿ ವಾಟ್ಸಪ್ ಕಳಿಸಿ ನೋಡಿ ಸರ್. ये सर 100 है सर, डेवलपर के 100 है सर. हेलो. हाँ सर नेक्स्ट. कहाँ पे क्या है वो लेने? हमारा भैया आता सर, ಅದಕ್ಕೆ ತಂದೆ ಅವರು ಸ್ವಲ್ಪ ನಮಗೆ ನಾನೇ ಫೋನ್ ಹಚ್ಚಿ ಕಳಿಸಿದ್ರು ಅವರು ಕಪಾತ್ ನಿಂತ ಕಡೆ. ओ आपके उधर गया? हाँ सर बस सर. कैलकुलेशन है हाँ. एथिकल में? हाँ एथिकल सर, सर दे दो. वाटर 150 दे दो. पॉलीवियन एक्टिव दे दो. हाँ सर. और डेरी फाइलिन 150 mg का दे दो. डेरी फाइलिन डेरी फाइलिन 150 mg का. ನಾವು हमारे पास में ಅದು ಯಾರು ತೊಂದ್ರೆ ಅಲ್ಲ ಹೋದ ಇಲ್ರಿ ಅದು ಟ್ಯಾಬ್ಲೆಟ್ ಇಷ್ಟು ತಿಳಿಯದ ಈತ ಹೇಗೆ ತಾನೇ ಮೆಡಿಕಲ್ ನಡೆಸ್ತಾನೆ? ಇವನ ಕಟುಕತನ ಇಲ್ಲಿಗೆ ನಿಲ್ಲಲಿಲ್ಲ. ನಿಯಮಗಳ ಅರಿವೇ ಇಲ್ಲದ ಈ ಖದೀಮ ಚಿಕ್ಕ ಮಕ್ಕಳು ಬಂದು ಮಾತ್ರೆ ಕೇಳಿದ್ರು ಜೇಬು ತುಂಬಿಸಿಕೊಳ್ಳೋಕೆ ಎತ್ತಿ ಕೊಟ್ಟೇ ಬಿಡ್ತಾನೆ. ಮಾತ್ರೆಯ ಮೇಲಿರುವ ಎಕ್ಸ್ಪೈರ್ ಡೇಟ್ ಅಳಿಸಿ ಹೆಣ್ಣು ಮಕ್ಕಳನ್ನ ಹೆಣ ಮಾಡೋಕೆ ಹೊರಟಿರೋ ಈ ಶಿವು ಹದಗಲನಿಗೆ ವಿಜಯಪುರ ಡ್ರಗ್ ಇನ್ಸ್ಪೆಕ್ಟರ್ ಸಾಥ್ ಕೊಡ್ತಿದ್ದಾರ. ಹಾದಿ ತಪ್ಪಿದ ಯುವ ಪೀಳಿಗೆಗೆ ಕಾನೂನು ಬಾಹಿರವಾಗಿ ಗರ್ಭಪಾತದ ಮಾತ್ರೆಯನ್ನು ನೀಡಿ ತಾನೇ ಅವರ ಪಾಲಿನ ಗಾರ್ಡ್ ಅನ್ನೋ ತರಹ ಬಿಲ್ಡಪ್ ಕೊಡ್ತಾನೆ ಈ ಖದೀಮ.
ಆದರೆ ಅವನು ಕೊಡೋ ಮಾತ್ರೆ ತಿಂದ ಮೇಲೆ ಹೆಣ್ಣು ಮಕ್ಕಳು ರಕ್ತಸ್ರಾವದಿಂದ ಬೆಡ್ ಹಿಡಿದು ನರಕ ಯಾತನೆ ಅನುಭವಿಸುತ್ತಾರೆ. ಅದು ಈತನೇ ಹೇಳುತ್ತಾನೆ. ಮಾತ್ರೆ ಕೊಡುವ ಈ ಶಿವು ಹದಗಲನೆ ಹೇಳ್ತಾನಂತೆ, ಇದು ತುಂಬಾ ಡೇಂಜರ್, ಜೀವಾನೇ ಹೋಗ್ಬಹುದು ಅಂತ. ಇವತ್ತು ಬೆಳಿಗ್ಗೆ ಜಲ್ದಿ ಬಂದು ಇವ್ರ ಕೈಲಿ ಫೋನ್ ಹಚ್ಚಲಕ್ ಹಚ್ಚಿದೀವಿ. ಅಲ್ರಿ ಒಬ್ಬೊಬ್ರು ವಯಸ್ಸಾದ್ರೆ ಹುಡುಗಿಯರಿಗೆ ಕೊಡ್ತಾರ, ಜೀವ ಹೋದ್ರೆ ರೆಡಿ ಮಾಡಿದೀವ್ರಿ ನಾವು. ನಾ ಅಲ್ರಿ ಕನ್ಫರ್ಮ್ ಜೀವ ಹೋಗಲ್ಲ, ಅದು ವಿಚಾರ ಮಾಡ್ತೀನಿ ಗೊತ್ತೇನು ಸಾಹೇಬ್ರ, ಹೇಳ್ತೀನಿ ಕೊಡ್ರಿ. ಕಾಸು ಇದ್ರೆ ತಿಳ್ಕೊ ಮನುಷ್ಯ, ಅವ ಗ್ಯಾರಂಟಿ ಇದ್ರೆ ತಿಳ್ಕೋರ್, ಮನ್ಯಾಗ ಫ್ಯಾಮಿಲಿ ಇದೆ ಆ ತರ ಇದ್ರೆ ಕೊಡ್ತೀನಿ ರೀ. ಸುಮ್ ಕೊಡಕ್ ಹೋಗಲ್ಲ ಸಾಹೇಬ್ರ. ಚೀಟಿ ಇರ್ಲಾರೆ ಆ ಸ್ಕ್ಯಾನ್ ಮಾಡ್ಲಾರೆ ಕುಡಿಯಬಾರ್ದ್ರಿ. ಆ ಕೂಸಿಗೆ ಏನಾರೇ ಹೆಚ್ಚಕ್ಕೆ ಕೂಡ ಪರ್ಮಿಷನ್ ನೋಡ್ರಿ. ಒಬ್ಬ ವೈದ್ಯಕೀಯ ಸ್ಕ್ಯಾನಿಂಗ್ ಮಾಡಿರ್ಬೇಕು, ಕೂಸಿಗೆ ಮರಿಗೋಗಿ ಏನಾರ ಪ್ರಾಬ್ಲಮ್ ಹೊಂಟಿರ್ಬೇಕು, ಇಲ್ಲ ಅದಕ್ಕೆ ಕೆಡ್ಕೊಳ್ಳೋದು ನೀವು ಕೆಡ್ಕೋತಿರ್ತಾವ ಲೆಟರ್ ಬರೆದು ಕೊಡ್ಬೇಕು. ಆಮೇಲೆ ಕುಡಿಯಬೇಕ್ರಿ. ಎಲ್ಲ ನಿಮ್ಮ ಬಾಯಲ್ಲಿ ನೀವೇ ಹೇಳ್ತೀರಿ. ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾನ ಈ ಅರೆಬೆಂದ ವೈದ್ಯ. ಯಾರಾದರೂ ಇವನನ್ನು ಪ್ರಶ್ನಿಸಿದ್ರೆ ಆ ಶಿವು ಹದಗಲ್ ತುಂಬಾ ಅಹಂಕಾರದಿಂದ ಹೇಳ್ತಾನಂತೆ, ನನಗೆ ಯಾರ ಭಯವಿಲ್ಲ, ಮೆಡಿಕಲ್ ಆಫೀಸರ್ಗೆ ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ. ಅಂದರೆ ಅಧಿಕಾರಗಳ ಜೇಬು ತುಂಬಿಸಿ ಈತ ರಾಜಾರೋಷವಾಗಿ ಸಾವಿನ ವ್ಯಾಪಾರ ಮಾಡ್ತಿದ್ದಾನ. ನಮ್ಮ ಜಯ ಟೈಮ್ಸ್ ಪತ್ರಿಕೆ ಮತ್ತು ಡಿಜಿಟಲ್ ಚಾನೆಲ್ ನಲ್ಲಿ ಇಷ್ಟೆಲ್ಲ ಸಾಕ್ಷಿ ಕೊಟ್ಟ ಮೇಲೆ ಅಧಿಕಾರಿಗಳು ಇವನ ಅಂಗಡಿಗೆ ಬೀಗ ಜಡಿಯುತ್ತಿಲ್ಲ ಅಂದ್ರೆ ಇದರ ಹಿಂದಿನ ಆ ಅಲಿಖಿತ ಒಪ್ಪಂದವಾದರೂ ಏನು? ಇನ್ನಾದರೂ ಜಿಲ್ಲಾಡಳಿತ ಈತನ ಸಾರ್ವಜನಿಕ ಹಿತದೃಷ್ಟಿಯಿಂದ ಜೈಲಿಗಟ್ಟುತ್ತಾ ಕಾದು ನೋಡಬೇಕಿದೆ. ನಿರಂತರ ನಿಷ್ಠೂರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಯ ಟೈಮ್ಸ್.